ಪದ್ಯವನ್ನ ಹಾಡುವ ಪರೀಕ್ಷೆಯನ್ನ ಇಟ್ಟರೆ ಮೋದಿ, ಅಮಿತ್ ಶಾ ಸೇರಿದಂತೆ ಸ್ವತಃ ಬಿಜೆಪಿಯ ಬಹುತೇಕ ಎಲ್ಲ ನಾಯಕರು ಆ ಪರೀಕ್ಷೆಯಲ್ಲಿ ಫೇಲ್ ಆಗ್ತಾರೆ. ಇದಕ್ಕೆ ಒಂದು ಪದವನ್ನ ನಮ್ಮ ಸೈಂಟಿಸ್ಟ್ ಪ್ರೈಮ್ ಮಿನಿಸ್ಟರ್ ಮೋದಿಜಿ ಅವರು ಕೊಡ್ತಾರ. ಬಿಜೆಪಿ ಅವರು ಮಾಡ್ಕೊಂಡಿರುವ ಮಾನದಂಡಗಳ ಪ್ರಕಾರ ಬಿಜೆಪಿ ಅವರೇ ದೇಶದ ಮೇಲೆ ಪ್ರೀತಿ ಭಕ್ತಿ ಇಲ್ಲದವರಾಗ್ತಾ ಇದ್ದಾರೆ. ಬಿಜೆಪಿ ಅಲ್ಲದ್ದು ಎಲ್ಲವೂ ಕೂಡ ದಿಮಾಗಿ ನಕ್ಸಲಾಗಿದೆ. ಸೊ ದೇಶದ್ರೋಹಿ, ದೇಶ ಪ್ರೇಮಿಯಿಂದ ಮೋದಿ ಅವರು ಸರ್ಟಿಫಿಕೇಟ್ ಕೊಡೋದಕ್ಕೆ ಮೋದಿ ಯಾರು? ಸುಬ್ರತ ಜ್ಯೋತಿಷಂ ಪುಲ್ಕಿಸ್ಯಾಂ ಬಂದೇ ಮಾತರಂ ಪುಲ್ಕಿಸತಾ ಸುಮಿತಾ ದುಮಲ್ ಸುನಾಮಿ ಸುಹಾಸಿನ್ ಸುಮಂದ್ರ ಭುಸ್ಮಾನಿ ಬಂದೇ ಮಾತರಂ. ಇದು ಬಿಹಾರ್ ಬಿಜೆಪಿಯ ಸ್ಪೋಕ್ ಪರ್ಸನ್ ಆಗಿದ್ದ ನವೀನ್ ಕುಮಾರ್ ಸಿಂಗ್ ನ ಒಂದು ಹಳೆಯ ವಿಡಿಯೋ. ಹಳೆಯದು ಅಂದ್ರೆ 2017ರ ವಿಡಿಯೋ ಇದು. ಬಹುಶಃ ಈ ಮನುಷ್ಯ ಕಷ್ಟಪಟ್ಟು ಏನೋ ಮಾಡಿ ವಂದೇ ಮಾತರಂ ಹಾಡಿದೆ. ಅದು ಅಂದಿನಿಂದ ಇವತ್ತಿನವರೆಗೆ ಕೂಡ ಆ ವಿಡಿಯೋ ವೈರಲ್ ಆಗ್ತಲೇ ಇದೆ. ಅದಕ್ಕೆ ಬಿಜೆಪಿ ಅವರಿಗೆ ತಮ್ಮದೇ ಪಕ್ಷದ ಈ ನಾಯಕನ ಮೇಲೆ ಕೋಪ ಕೂಡ ಬಂದಿತ್ತು. ಅಕಸ್ಮಾತ್ ನರೇಂದ್ರ ಮೋದಿ ಅವರಿಗೆ ಟೆಲಿಪ್ರಾಂಪ್ಟರ್ ಇಲ್ಲದೆ ಫುಲ್ ವಂದೇ ಮಾತರಂ ಹಾಡೋದಕ್ಕೆ ಹೇಳಿದ್ರೆ ಕತೆ ಹೇಗಿರ್ಬೋದು ಅನ್ನೋದನ್ನ ಒಮ್ಮೆ ಊಹಿಸಿ. ಇನ್ನು ಈ ಎರಡು ವಿಡಿಯೋಗಳನ್ನ ನೋಡಿ ಆಮೇಲೆ ಡಿಸ್ಕಸ್ ಮಾಡೋಣ. ಲೇಕಿನ್ ಹಥಿಯಾರಿ ನಕ್ಸಲ್ ತೋ ಗಯೆ, ಲೇಕಿನ್ ದಿಮಾಗಿ ನಕ್सल, ये दिमागी नक्सल मौके की तलाश में है. हिंसा, अराजकता के वो रास्ते खोज रहे हैं. समाज को गलत राह पर घसीटने के लिए भांति भांति के दांव कर रहे हैं. इन दिमागी नक्सलियों को पहचानना होगा. इन दिमागी नक्सलियों को आइसोलेट करना होगा. ನಮಸ್ಕಾರ ಸ್ನೇಹಿತರೆ, ನಾನು ಚರಣ. ಇವರ್ ನಡ್ ಪೀಪಲ್ ಟಿವಿಗೆ ಸ್ವಾಗತ. ಎರಡು ವಿಚಾರಗಳು ಭಯಂಕರ ಚರ್ಚೆಗೆ ಒಳಗಾದವು ಈ ದೇಶದಲ್ಲಿ ಕಳೆದ ಕೆಲವು ದಿನಗಳಿಂದ. ಒಂದು ದಿಮಾಗಿ ನಕ್ಸಲ್, ಇನ್ನೊಂದು ವಂದೇ ಮಾತರಂ. ದಿಮಾಗಿ ನಕ್ಸಲ್ ಎನ್ನುವ ಪದವನ್ನ ಕೆಂಪುಕೋಟೆಯ ಮೇಲೆ ನಿಂತುಕೊಂಡು ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಘಂಟಾಘೋಷವಾಗಿ ಆ ಪದವನ್ನ ಸಾರಿದ್ರು. ಅದನ್ನ ದೇಶ ಗಂಭೀರವಾಗಿ ತೆಗೆದುಕೊಳ್ಳದೆ ಬಿಜೆಪಿ ಅವರು ತೆಗೆದುಕೊಂಡ್ರು. ಆದ್ರೆ ದೇಶದ ಉಳಿದವರು ಯಾರು ಗಂಭೀರವಾಗಿ ತೆಗೆದುಕೊಳ್ಳದೆ ಅವರ ಆ ಒಂದು ಮಾತನ್ನ ಒಂದು ದೊಡ್ಡ ಹಾಸ್ಯವನ್ನಾಗಿ ಬದಲಾಯಿಸಿದ್ರು. ಯಾರೋ ಈ ದಿಮಾಗಿ ನಕ್ಸಲ್ ಜನತಾ ಪಾರ್ಟಿ ಅಂತ ಪರೋಡಿ ಪಕ್ಷವನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಬಳಕೆಗೆ ತಂದ್ರು. ಸೊ ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಎದುರಾಗ್ತದೆ. ರಾಜಕೀಯ ಭಿನ್ನಾಭಿಪ್ರಾಯವನ್ನ ದೇಶದ ಮೇಲಿನ ಭಕ್ತಿ ಮತ್ತೆ ನಿಷ್ಠೆಯ ಮಾನದಂಡವಾಗಿ ಬಿಜೆಪಿ ಹೇಗೆ ಜಾರಿಗೆ ತಂದಿದೆ ಅನ್ನೋದು. ಸೊ ವಂದೇ ಮಾತರಂ ವಿವಾದ ಸಿಂಪಲ್. ಕಾಂಗ್ರೆಸ್ ಕೇಂದ್ರ ಕಚೇರಿಯಲ್ಲಿ ವಂದೇ ಮಾತರಂ ಹಾಡ್ತಾ ಇದ್ರು ಸ್ವತಂತ್ರ ದಿನಾಚರಣೆ ಸಂದರ್ಭದಲ್ಲಿ. ಆಗ ಸೋನಿಯಾ ಗಾಂಧಿ ಅದನ್ನ ಅರ್ಧಕ್ಕೆ ನಿಲ್ಲಿಸುವುದಕ್ಕೆ ಪ್ರಯತ್ನಿಸಿದ್ರು ಅನ್ನೋದು ಬಿಜೆಪಿಯವರ ಆರೋಪ. ಆ ವಿಡಿಯೋದಲ್ಲಿ ಅವರು ಕೈ ಸನ್ನೆಯನ್ನ ಮಾಡ್ತಾರೆ. ಆ ಕೈ ಸನ್ನೆಯ ಮೂಲಕ ಆ ವಿಡಿಯೋವನ್ನ ನಿಲ್ಲಿಸೋದಕ್ಕೆ ಹಾಡನ್ನ ನಿಲ್ಲಿಸೋದಕ್ಕೆ, ಅಂದ್ರೆ ವಂದೇ ಮಾತರಮನ್ನ ಸಂಪೂರ್ಣವಾಗಿ ಹಾಡೋದನ್ನ ನಿಲ್ಲಿಸೋದಕ್ಕೆ ಪ್ರಯತ್ನಿಸಿದ್ರು ಅನ್ನೋದು ಬಿಜೆಪಿಯವರ ಆರಂಭ. ಅಲ್ಲಿಂದ ವಂದೇ ಮಾತರಂ ವಿವಾದ ಆರಂಭ ಆಯಿತು. ಅಲ್ಲ, ಅವರೇನೋ ಇಡೀ ವಂದೇ ಮಾತರಂ ಪದ್ಯವನ್ನ ನಿಲ್ಲಿಸುವುದಕ್ಕೆ ಹೋಗ್ಲಿಲ್ಲ, ಅವರು ಕೈಭಾಷೆ ಆ ರೀತಿ ಮಾಡಿದ್ದಲ್ಲ. ಅವ್ರು ತುಂಬಾ ಹೊತ್ತು ನಿಂತ್ಕೊಂಡಿದ್ದಂತಹ ಮಲ್ಲಿಕಾರ್ಜುನ ಖರ್ಗೆಯವರಿಗೆ ಕುರ್ಚಿಯನ್ನ ತರೋದಕ್ಕೆ ಸೂಚನೆಯನ್ನ ಕೊಟ್ಟಿದ್ದು ಅಂತ ಕಾಂಗ್ರೆಸ್ನವರು ಸಮರ್ಥನೆಯನ್ನ ಮಾಡಿಕೊಂಡ್ರು. ಸೊ ಆ ಬಳಿಕ ಕಾಂಗ್ರೆಸ್ ವಂದೇ ಮಾತರಂ ಹಾಡು ಏನಿತ್ತು ಅದನ್ನ ಸಂಪೂರ್ಣವಾಗಿ ಅದರ 6 ಚರಣಗಳನ್ನ ಹಾಡಿತ್ತು. ಈ ವಿಡಿಯೋದಲ್ಲಿಯೂ ಕೂಡ ಅವರು ಕೈ ಭಾಷೆ ಮಾಡ್ತಾ ಇರುವ ವಿಡಿಯೋ ಏನಿದೆ ಅದರಲ್ಲಿಯೂ ಕೂಡ ಆ ಇಡೀ ಹಾಡನ್ನ ನೀವು ಕೇಳಬಹುದು. ಆದ್ರೆ ಬಿಜೆಪಿ ಸೋನಿಯಾ ಗಾಂಧಿ ಕೈ ಭಾಷೆ ಮಾಡಿದ್ದು ಗೀತೆಗೆ ಮಾಡಿದ ಅವಮಾನಕ್ಕೊಂದು ಸಾಕ್ಷಿ ಅಂತ ತನ್ನ ಎಂದಿನ ಪ್ರಪಗಾಂಡವನ್ನ ಮಾಡಿತು. ಅಲ್ಲಿಂದ ವಿವಾದ ಆರಂಭ ಆಯಿತು. ಈ ಹಿಂದಿನಿಂದಲೇ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯು ತನ್ನ ಎಲ್ಲ ಕಾರ್ಯಕ್ರಮಗಳಲ್ಲಿ ವಂದೇ ಮಾತರಂನ ಮೊದಲ 2 ಚರಣಗಳನ್ನ ಮಾತ್ರ ಹಾಡೋದಕ್ಕೆ ನಿರ್ಧರಿಸಿತ್ತು. ಈ ಹಿಂದಿನಿಂದ 1937ರಲ್ಲಿ ಕಾಂಗ್ರೆಸ್ ಸ್ವೀಕರಿಸಿದ ಈ ನಿಲುವನ್ನ ಮತ್ತೊಮ್ಮೆ ದೃಢವಾಗಿ ಕಾಂಗ್ರೆಸ್ ವ್ಯಕ್ತಪಡಿಸಿದೆ. ಆದ್ರೆ ಈ ಹಾಡಲ್ಲಿ ಉಳಿದ ಚರಣಗಳನ್ನ ಹಾಡೋದಕ್ಕೆ ಕೂಡ ಹೋಗಿದ್ದನ್ನ ನೀವು ಕೇಳಬಹುದು. ಆದ್ರೆ ಬಿಜೆಪಿ ಮಾತ್ರ ದೇಶ ಪ್ರೇಮದ ಪಾಠ ಮಾಡೋದಕ್ಕೆ ಶುರು ಮಾಡಿದೆ.
ಅಮಿತ್ ಶಾ ಅಂತೂ ಕಾಂಗ್ರೆಸ್ನ ಈ ನಿರ್ಧಾರವನ್ನ ದೇಶ ವಿರೋಧಿ ಅಂತ ಕರೆದ್ರು. ಕಾಂಗ್ರೆಸ್ ವಂದೇ ಮಾತರಂಗೆ ಅವಮಾನ ಮಾಡಿದೆ, ಈ ರಾಷ್ಟ್ರೀಯ ಗೀತೆಗೆ ಕಾಂಗ್ರೆಸ್ ಅವಮಾನ ಮಾಡಿದೆ ಅಂತ ಅವರು ದೂರಿದ್ರು. कांग्रेस पार्टी ने मुस्लिम अपीसमेंट के लिए वंदे मातरम के 2 टुकड़े कर देश के विभाजन की नींव डाली थी और वहीं से 2 राष्ट्र के सिद्धांत को ताकत मिली थी और अंततोगत्वा देश का विभाजन हुआ और पाकिस्तान का जन्म हुआ. ಇದಕ್ಕೆ ಉತ್ತರವಾಗಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಮಹಾತ್ಮ ಗಾಂಧಿ, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಸೇರಿದಂತೆ ಭಾರತದ ರಾಷ್ಟ್ರೀಯ ನಾಯಕರು ಒಪ್ಪಿಕೊಂಡಿದ್ದಂತಹ 2 ಚರಣಗಳ ಅದೇ ಆವೃತ್ತಿಯ ವರ್ಷನನ್ನೇ ಕಾಂಗ್ರೆಸ್ ಹಾಡ್ತಾ ಇದೆ ಅಂತ ಅವರು ಹೇಳಿದ್ರು. ಸೊ ಇದು ಈಗ ಕೇವಲ ವಂದೇ ಮಾತರಂನ ಇತಿಹಾಸದ ಕುರಿತು ಎದ್ದಿರುವಂತಹ ವಿವಾದವಾಗಿ ಮಾತ್ರ ಉಳಿದಿಲ್ಲ. ರಾಷ್ಟ್ರೀಯ ಸಂಕೇತವೊಂದಕ್ಕೆ ಎಷ್ಟು ಗೌರವವನ್ನ ಕೊಡಬೇಕು ಎನ್ನುವುದನ್ನ ನಿರ್ಧರಿಸುವ ಅಧಿಕಾರ ಯಾರಿಗಿದೆ ಎನ್ನುವ ಪ್ರಶ್ನೆಯಾಗಿ ಇದು ಮಾರ್ಪಾಟಾಗಿದೆ. ಬಂಕಿಂ ಚಂದ್ರ ಚಟರ್ಜಿ ಅವರು 1882ರಲ್ಲಿ ತಮ್ಮ ಬರೆದಂತಹ ಆನಂದ ಮಠ ಎನ್ನುವ ಕಾದಂಬರಿಯಲ್ಲಿ ಈ ಪದ್ಯ ಇದೆ. ಆದ್ರೆ 2 ಚರಣಗಳನ್ನ ಹೊರತುಪಡಿಸಿ ಉಳಿದ ಚರಣಗಳಲ್ಲಿ, ಸ್ಟಾನ್ಸಾಗಳಲ್ಲಿ ಧಾರ್ಮಿಕ ರೂಪಕಗಳಿವೆ, ದೇವಿಯ ಸ್ವರೂಪದ ಬಗ್ಗೆ ವರ್ಣನೆಗಳಿವೆ. ಆದ್ರೆ ಇದರಲ್ಲಿ ಇರುವ ಧಾರ್ಮಿಕ ಅಂಶಗಳ ಕಾರಣದಿಂದಾಗಿ 1937ರಲ್ಲಿ ಕಾಂಗ್ರೆಸ್ ತೆಗೆದುಕೊಂಡ ನಿರ್ಧಾರ ಏನಿತ್ತು ಅದು ಆ ನಂತರದ 2 ಚರಣಗಳನ್ನ ಹೊರತುಪಡಿಸಿ ಉಳಿದ ಚರಣಗಳ ಕುರಿತು ವ್ಯಕ್ತವಾಗಿದ್ದಂತಹ ಆಕ್ಷೇಪಣೆಗಳಿಗೆ ಸ್ಪಂದಿಸುವ ಪ್ರಯತ್ನವಾಗಿತ್ತು. ಸೊ 2026ರ ಜನವರಿಯಲ್ಲಿ ಕೇಂದ್ರ ಸರ್ಕಾರ, ಬಿಜೆಪಿ ಕೇಂದ್ರ ಸರ್ಕಾರ ಏನಿದೆ ಅದು ಕೆಲವು ನಿರ್ದಿಷ್ಟ ಅಧಿಕೃತ ಕಾರ್ಯಕ್ರಮಗಳಲ್ಲಿ ವಂದೇ ಮಾತರಂನ ಹಾಡನ್ನ ಸಂಪೂರ್ಣವಾಗಿ ಹಾಡಬೇಕು ಅನ್ನುವ ಮಾರ್ಗಸೂಚಿಯನ್ನ ಹೊರಡಿಸಿತ್ತು. ಈಗ ಬಿಜೆಪಿ ಈ ಗೀತೆಯನ್ನ ಹಾಡುವ ರಾಜಕೀಯ ಸಂದರ್ಭವನ್ನೇ ಬದಲಾಯಿಸ್ತಾ ಇದೆ. ಈಗ ಇಡೀ ಪದ್ಯವನ್ನ ಹಾಡೋದು ನಿಯಮ ಮಾತ್ರವಲ್ಲದೆ ಅದು ನೀವೊಬ್ಬ ನಿಜವಾದ ದೇಶಭಕ್ತರು ಅನ್ನೋದನ್ನ ತೋರಿಸಿಕೊಳ್ಳೋದಕ್ಕೆ ಇರುವ ಮಾರ್ಗವನ್ನಾಗಿ ಬಿಜೆಪಿ ಮಾಡಿದೆ. ಅಕಸ್ಮಾತ್ ಅಷ್ಟೂ ಪದ್ಯ ಅಂದ್ರೆ ಇಡೀ ಸ್ಟಾನ್ಸ ನಿಮಗೆ ಹಾಡೋದಕ್ಕೆ ಬಾಯ್ಪಾಠ ಹೊಡೆಯೋದಕ್ಕೆ ಬಾರದೇ ಇದ್ರೆ ದೇಶ ವಿರೋಧಿಗಳಾಗುವಂತಹ ಕಾಲ ಬಂದಿದೆ. ಒಂದು ವೇಳೆ ವಂದೇ ಮಾತರಂ ಪದ್ಯವನ್ನ ಹಾಡುವ ಪರೀಕ್ಷೆಯನ್ನ ಇಟ್ರೆ ಮೋದಿ, ಅಮಿತ್ ಶಾ ಸೇರಿದಂತೆ ಸ್ವತಃ ಬಿಜೆಪಿಯ ಬಹುತೇಕ ಎಲ್ಲ ನಾಯಕರು ಆ ಪರೀಕ್ಷೆಯಲ್ಲಿ ಫೇಲ್ ಆಗ್ತಾರೆ. ದೇಶದ ಮೇಲೆ ಅವರಿಗೆ ಗೌರವ, ಭಕ್ತಿ ಇಲ್ಲದವರಾಗ್ತಾರೆ ಇನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಅನೇಕ ಮಂದಿ ಬಿಜೆಪಿ ವಕ್ತಾರರು ಈ ಟಿವಿ ಡಿಬೇಟ್ಗೆ ಬರ್ತಾರೆ. ಅಲ್ಲಿ ಅಪೋಸಿಷನ್ ಪಾರ್ಟಿಯವರು ಅವರನ್ನ ವಂದೇ ಮಾತರಂ ಹಾಡೋದಕ್ಕೆ ಹೇಳಿದಾಗ ಅವರು ಅಂತ ಏನೇನೋ ವಂದೇ ಮಾತರಂ ಹಾಡ್ತಾರೆ, ಇಲ್ಲವೇ ಅವರು ಡಿಬೇಟ್ ಅನ್ನೇ ಬಿಟ್ಟು ಓಡಿ ಹೋಗುವಂತಹ ಪ್ರಕರಣಗಳನ್ನ ನಾವೀಗ ನೋಡ್ತಾ ಇದ್ದೇವೆ. ಬಿಜೆಪಿ ಅವರು ಮಾಡ್ಕೊಂಡಿರುವ ಮಾನದಂಡಗಳ ಪ್ರಕಾರ ಬಿಜೆಪಿ ಅವರೇ ದೇಶದ ಮೇಲೆ ಪ್ರೀತಿ, ಭಕ್ತಿ ಇಲ್ಲದವರಾಗ್ತಾ ಇದ್ದಾರೆ. वंदे मातरम लगाना चाहिए था वो नहीं होकर के वंदे मातरम जिसको एक अलग टाइप का गीत होता है, शब्दावली वही है, लेकिन उसको उसके वाद्य के साथ ले लिया, जबकि वंदे मातरम हमारा राष्ट्र गीत है. वो तकनीकी त्रुटि हुई, उसके लिए माफी चाहते हैं. ಹೀಗಾಗಿ ಕಾಂಗ್ರೆಸ್ ಮೊದಲ 2 ಚರಣಗಳನ್ನ ಮಾತ್ರ ಹಾಡುವ ನಿರ್ಧಾರವನ್ನ ಐತಿಹಾಸಿಕ ಆಚರಣೆ ಕುರಿತು ಭಿನ್ನಾಭಿಪ್ರಾಯವೆಂದು ಅಲ್ಲದೆ ಇನ್ನೂ ಗಂಭೀರ ಅರ್ಥ ಹೊಂದಿರುವಂತಹ ರಾಜಕೀಯ ನಿಲುವಿನಂತೆ ಪ್ರಸ್ತುತ ಪಡಿಸಲಾಗ್ತಾ ಇದೆ. ಕಾಂಗ್ರೆಸ್ನ ನಿಲುವೇನಿದೆ ಅದನ್ನ. ಸೊ ಸ್ವತಂತ್ರ ಪೂರ್ವದಲ್ಲಿ ಈ ಕಾಂಗ್ರೆಸ್ ಅಳವಡಿಸಿಕೊಂಡು ಬಂದಿರುವಂತಹ ಒಂದು ನಿಯಮ ಇದು. ಹಲವು ದಶಕಗಳ ಕಾಲ ಇದನ್ನ ಮುಂದುವರಿಸಿಕೊಂಡು ಅವರು ಬಂದಿದ್ದಾರೆ. ಆದ್ರೆ ಈ ಒಂದು ಪದ್ಧತಿಯನ್ನ ರಾಜಕೀಯ ಪಕ್ಷ ಒಂದು ಅನುಸರಿಸಿದ್ರೆ, ಅದನ್ನ ಮುಂದುವರಿಸೋದಾದ್ರೆ ಯಾವಾಗ ದೇಶ ವಿರೋಧಿ ಆಗತ್ತೆ, ತಮ್ಮ ಹಳೆಯ ನಿಯಮಗಳನ್ನೇ ಅವರು ಮುಂದುವರಿಸಿಕೊಂಡು ಬಂದಿದ್ದಾರೆ. ರಾಷ್ಟ್ರೀಯ ಗೀತೆಯೊಂದನ್ನ ಎಷ್ಟು ಭಾಗ ಹಾಡಬೇಕು ಅನ್ನೋದನ್ನ ರಾಜಕೀಯ ನಿರ್ಧಾರವೊಂದು ನಿಜವಾಗಿಯೂ ಒಬ್ಬರ ದೇಶದ ಮೇಲಿನ ನಿಷ್ಠೆಯನ್ನ ಅಳೆಯುವ ಮಾನದಂಡವಾಗಿ ಬಳಸೋದಕ್ಕೆ ಸಾಧ್ಯ ಇದೆಯಾ? ಇದು ಪ್ರಶ್ನೆ. ಸೋನಿಯಾ ಗಾಂಧಿ ಅವರ ಈ ಘಟನೆ ಏನಿದೆ ಇದು ಈ ಪ್ರಶ್ನೆಯನ್ನ ಮತ್ತಷ್ಟು ಗಂಭೀರಗೊಳಿಸುತ್ತದೆ. ಅಂದ್ರೆ ಒಂದು ರಾಜಕೀಯ ಪಕ್ಷವು ಅಥವಾ ಒಂದು ರಾಜಕೀಯ ನಿಲುವು ಉಳಿದ ಜನರ ದೇಶಭಕ್ತಿಯನ್ನ, ನಿಷ್ಠೆಯನ್ನ ಪ್ರಶ್ನೆ ಮಾಡುವ ಮಾನದಂಡವನ್ನ ರೂಪಿಸುವ ಅಧಿಕಾರವನ್ನ ಹೊಂದಿದೆ ಎನ್ನುವ ಪ್ರಶ್ನೆಯನ್ನ ಗಂಭೀರಗೊಳಿಸ್ತದೆ. ಈಗ ಒಂದು ಕೈ ಸನ್ನೆ ಮಾಡಿದ್ರು ಅನ್ನೋದ ಕಾರಣಕ್ಕಾಗಿ ಅವರು ಆ ಗೀತೆಯನ್ನ ನಿಲ್ಲಿಸಿದ್ರು ಅನ್ನುವಂತೆ ಬಿಜೆಪಿ ಬಿಂಬಿಸಿತ್ತು. ಕಾಂಗ್ರೆಸ್ ಅದಕ್ಕೆ ಬೇರೆಯದೇ ವಿವರಣೆಯನ್ನ ಕೊಟ್ಟಿತ್ತು. ಆದ್ರೂ ಕೂಡ ಆ ಹಾಡನ್ನ ಸಂಪೂರ್ಣವಾಗಿ ಹಾಡಲಾಯಿತು. ಹೀಗಿದ್ರು ಈ ಸನ್ನೆ ಏನಿದೆ, ಈ ಸನ್ನೆಯ ಒಂದು ರಾಜಕೀಯ ಆರೋಪಕ್ಕೆ ಆಧಾರ ಆಯಿತು. ಈಗ ಕಾಂಗ್ರೆಸ್ ಅಧಿಕೃತವಾಗಿ 2 ಚರಣಗಳನ್ನ ಮಾತ್ರ ಹಾಡೋದಕ್ಕೆ ಅವರು ಹಿಂದಿನಿಂದಲೇ ನಿರ್ಧಾರವನ್ನ ತೆಗೆದುಕೊಂಡಿರೋದ್ರಿಂದ
ಇದೇ ರಾಜಕೀಯ ತರ್ಕಕ್ಕೆ ಹೆಚ್ಚು ಶಾಶ್ವತ ರೂಪ ಸಿಕ್ಕಂತೆ ಆಗಿದೆ. ಸೊ ಸ್ಪಷ್ಟವಾದ ಒಂದು ಯಾವ ಕಾರಣಕ್ಕಾಗಿ ಅವರು ಸನ್ನೆ ಮಾಡಿದ್ರು ಅನ್ನೋದಕ್ಕೆ ಸ್ಪಷ್ಟತೆ ಇಲ್ಲ. ಆದ್ರೆ ಅದನ್ನ ಒಂದು ಅಗೌರವ ಅನ್ನುವಂತೆ ಬಿಜೆಪಿ ಅವರು ವ್ಯಾಖ್ಯಾನಿಸಿದ್ದಾರೆ. ಅವರಿಗೆ ವ್ಯಾಖ್ಯಾನ ಮಾಡೋದಕ್ಕೆ ಸಾಧ್ಯ ಇದೆ, ಅದು ಅವರ ರಾಜಕೀಯ ವಿರೋಧಿಗಳನ್ನ ಹಣಿಸುವಂತ ಪ್ರಯತ್ನ, ಅಥವಾ 2 ಚರಣಗಳನ್ನ ಹಾಡುವ ನಿರ್ಧಾರವನ್ನ ರಾಷ್ಟ್ರೀಯ ವಿರೋಧಿ ಅಂತ ಅವರು ಕರಿಬಹುದು. ಆದ್ರೆ ಇವೆಲ್ಲವೂ ಏನಂದ್ರೆ ಒಂದು ಭಿನ್ನಾಭಿಪ್ರಾಯ ಅಥವಾ ಭಿನ್ನ ಪದ್ಧತಿಯನ್ನ ರಾಷ್ಟ್ರದ ಮೇಲೆ ನಿಷ್ಠೆ ಇಲ್ಲದಿರುವುದರ ಸಂಕೇತ ಅನ್ನುವಂತೆ ಪ್ರಚಾರ ಮಾಡೋದಕ್ಕೆ ಬಿಜೆಪಿ ಮಾಡ್ತಾ ಇರುವಂತಹ ಒಂದು ಕುತಂತ್ರ ಇದು. ಸೊ ಬಿಜೆಪಿ ಇದನ್ನ ಪ್ರಚಾರ ಮಾಡ್ತಾ ಇರೋದು ನಿಜವಾಗಿ ಒಂದು ರೀತಿಯಲ್ಲಿ ದೇಶ ವಿರೋಧಿ ಕೃತ್ಯ ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ. ಅಂದ್ರೆ ಭಿನ್ನ ನಿಲುವು, ಭಿನ್ನ ಪದ್ಧತಿ ಇದೆ ಎನ್ನುವ ಕಾರಣಕ್ಕಾಗಿ ಅವೆಲ್ಲವೂ ಕೂಡ ದೇಶ ವಿರೋಧಿ ಅನ್ನುವುದು ಬಿಜೆಪಿಯ ನಿಲುವಾದ್ರೆ ಆ ನಿಲುವೇ ಒಂದು ದೇಶ ವಿರೋಧಿ ಆಗುತ್ತೆ. ಈಗ 2ನೇ ವಿವಾದ ಅದು ದಿಮಾಗಿ ನಕ್ಸಲ್ ವಿವಾದ. इन दिमागी नक्सलियों को पहचानना होगा, इन दिमागी नक्सलियों को आइसोलेट करना होगा और राष्ट्र को विकसित राष्ट्र बनाने की मुख्य धारा की ओर देश की युवा पीढ़ी को जोड़ना होगा. ಸೊ ಕೆಂಪುಕೋಟೆಯಲ್ಲಿ ನಿಂತ್ಕೊಂಡು ಸ್ವಾತಂತ್ರ್ಯ ದಿನಾಚರಣೆಯಂದು ಮೋದಿಜಿಯವರು ಭಾಷಣ ಮಾಡಿದ್ರು. ವೆಪನೈಸ್ಡ್ ನಕ್ಸಲಿಸಂ ಅಂದ್ರೆ ಸಶಸ್ತ್ರ ನಕ್ಸಲಿಸಂ ಏನಿದೆ ಅದನ್ನ ಬಹುತೇಕ ನಿರ್ಮೂಲನೆ ಮಾಡಲಾಗಿದೆ ಅಂತ ಅವರು ಹೇಳಿದ್ರು. ಆ ಬಳಿಕ ಅವರು ದಿಮಾಗಿ ನಕ್ಸಲ್ ಅಂದ್ರೆ ನಕ್ಸಲ್ ಮನಸ್ಥಿತಿಯವರ ಬಗ್ಗೆ ಎಚ್ಚರಿಕೆಯನ್ನ ಕೊಟ್ಟರು. ಇಂಥವರು ಅಧಿಕಾರದ ವ್ಯವಸ್ಥೆಯೊಳಗಿರ್ತಾರೆ, ಸರ್ಕಾರದ ವಿವಿಧ ಸಮಿತಿಗಳ ಸಲಹೆಗಾರರಾಗಿರ್ತಾರೆ, ಎಲ್ಲ ಕಡೆ ಅವರು ಬೇರೂರಿದ್ದಾರೆ, ಅಂತವರನ್ನ ಗುರುತಿಸಿ ಪ್ರತ್ಯೇಕಿಸಬೇಕಾಗಿದೆ ಅಂತ ಅವರು ಹೇಳಿದ್ರು. ಆದ್ರೆ ಅವರು ಯಾವುದೇ ವ್ಯಕ್ತಿಯ ಅಥವಾ ಸಂಘಟನೆಯ ಹೆಸರನ್ನ ಉಲ್ಲೇಖಿಸಲಿಲ್ಲ. ದಿಮಾಗಿ ನಕ್ಸಲ್ ಅಂತ ಸುಮ್ಮನೆ ಕರೆದ್ರು. ಸೊ ಪ್ರಧಾನಿ ವಿರೋಧ ಪಕ್ಷದ ನಾಯಕರನ್ನ ಉದ್ದೇಶಿಸಿ ಈ ಮಾತನ್ನ ಹೇಳಿಲ್ಲ ಅನ್ನುವ ಸ್ಪಷ್ಟತೆಯನ್ನ, ಅಂದ್ರೆ ನಾವು ಪ್ರಧಾನಿ ಏನು ದಿಮಾಗಿ ನಕ್ಸಲ್ ಅಂತ ಕರೆದ್ರು ಅದು ವಿರೋಧ ಪಕ್ಷದವರನ್ನ ಕರೆದದಲ್ಲ ಅಂತ ಕೇಂದ್ರ ಸಚಿವ ಕಿರಣ್ ರಿಜಿಜು ಸ್ಪಷ್ಟನೆಯನ್ನ ಕೂಡ ಆಮೇಲೆ ಕೊಟ್ಟರು. ಆದ್ರೆ ದಿಮಾಗಿ ನಕ್ಸಲ್ ಎನ್ನುವ ಪದವನ್ನ ಬಿಜೆಪಿ ಈ ಹಿಂದೆ ಬಳಸಿರುವಂತಹ ಅರ್ಬನ್ ನಕ್ಸಲ್ ಎನ್ನುವ ಪದದ ಹಿನ್ನೆಲೆಯಲ್ಲಿ ಕೂಡ ನಾವು ನೋಡ್ಬೇಕಾಗಿದೆ. ಹಲವು ವರ್ಷಗಳಿಂದ ಬಿಜೆಪಿ ಈ ಪದವನ್ನ ಅಂದ್ರೆ ಅರ್ಬನ್ ನಕ್ಸಲ್ ಎನ್ನುವ ಪದವನ್ನ ಈ ಸರ್ಕಾರವನ್ನ ಟೀಕೆ ಮಾಡುವವರನ್ನ, ಸಾಮಾಜಿಕ ಕಾರ್ಯಕರ್ತರನ್ನ ಅಥವಾ ರಾಜಕೀಯ ವಿರೋಧಿಗಳನ್ನ ಟೀಕೆ ಮಾಡೋದಕ್ಕೆ ಅವರ ವಿರುದ್ಧ ಅರ್ಬನ್ ನಕ್ಸಲ್ ಎನ್ನುವ ಪದವನ್ನ ಬಿಜೆಪಿ ಬಳಸ್ತಾ ಬಂದಿದೆ, ಕೇಂದ್ರ ಸರ್ಕಾರ ಬಳಸ್ತಾ ಬಂದಿದೆ. ಸೊ 2022ರಲ್ಲಿ ಕೇಂದ್ರ ಗೃಹ ಖಾತೆಯ ರಾಜ್ಯ ಸಚಿವ ನಿತ್ಯಾನಂದ ರೈ ರಾಜ್ಯಸಭೆಯಲ್ಲಿಯೇ ಹೇಳ್ತಾರೆ ಏನಂದ್ರೆ ಕೇಂದ್ರ ಸರ್ಕಾರವು ಅಧಿಕೃತವಾಗಿ ಅರ್ಬನ್ ನಕ್ಸಲ್ ಎನ್ನುವ ಪದವನ್ನ ಬಳಸೋದಿಲ್ಲ ಅಂತ ಅವರು ಹೇಳಿದ್ರು. ಆದ್ರೂ ಕೂಡ ಇದೇ ಬಿಜೆಪಿ ನಾಯಕರು ಸಾರ್ವಜನಿಕವಾಗಿ ಈ ಪದವನ್ನ ಬಳಸ್ತಾ ಬಂದ್ರು. 2026ರ ಫೆಬ್ರವರಿಯಲ್ಲಿ ಬಿಜೆಪಿ ಅಧ್ಯಕ್ಷ ನಿತಿನ್ ನಬೀನ್ ಏನಿದ್ದಾರೆ ಅವರು ಕಾಂಗ್ರೆಸ್ ಅನ್ನ ಅರ್ಬನ್ ನಕ್ಸಲ್ ಹಬ್ ಅಂತ ಕರೆದ್ರು. ಇಷ್ಟು ಸಮಯ ಬಿಜೆಪಿ ಅವರು ಅರ್ಬನ್ ನಕ್ಸಲ್ ಎನ್ನುವ ಪದವನ್ನ ಬಳಸ್ತಾ ಬಂದ್ರು. ಈಗ ಸ್ವತಃ ಪ್ರಧಾನಮಂತ್ರಿಯವರೇ ಒಂದು ದೇಶದ ಸ್ವಾತಂತ್ರ್ಯ ದಿನಾಚರಣೆಯ ಭಾಷಣದಲ್ಲಿ ದಿಮಾಗಿ ನಕ್ಸಲ್ ಎನ್ನುವ ಪದವನ್ನ ಬಳಕೆಗೆ ತಂದಿದ್ದಾರೆ. ಸೊ ದಿಮಾಗಿ ನಕ್ಸಲ್ ಎನ್ನುವ ಪದದ ಸಮಸ್ಯೆ ಉಗ್ರವಾದವನ್ನ ನಿರ್ಲಕ್ಷಿಸಬೇಕು ಅನ್ನುವುದಲ್ಲ, ದೇಶದಲ್ಲಿ ಆಂತರಿಕ ಸಶಸ್ತ್ರ ಹೋರಾಟಗಳನ್ನ ನಿರ್ಲಕ್ಷ್ಯ ಮಾಡಬೇಕು ಅನ್ನುವುದಲ್ಲ, ದೇಶದಲ್ಲಿ ಅದರ ಒಳಗಡೆ ನಡೆಯುವ ಆಂತರಿಕ ಸಶಸ್ತ್ರ ಹೋರಾಟಗಳನ್ನ ಗಂಭೀರವಾಗಿ ಸರ್ಕಾರ ತೆಗೆದುಕೊಳ್ಳಬೇಕು. ಸಮಸ್ಯೆ ಏನಂದ್ರೆ ಈ ಪದಕ್ಕೆ ಒಂದು ಸ್ಪಷ್ಟವಾದ ವ್ಯಾಖ್ಯಾನ ಇಲ್ಲ. ಇದು ಸಶಸ್ತ್ರ ನಕ್ಸಲಿಸಂ ಅಲ್ಲ, ಇದು ದಿಮಾಗಿ ನಕ್ಸಲಿಸಂ ಅಂದ್ರೆ ಒಂದು ನಿರ್ದಿಷ್ಟ ಐಡಿಯಾಲಜಿಯ ಬಗ್ಗೆ ಹೇಳ್ತಾ ಇರುವಂತಹ ಪದ ಇದು. ಆದ್ರೆ ಯಾವ ಐಡಿಯಾಲಜಿ ಅನ್ನುವ ಸ್ಪಷ್ಟ ವ್ಯಾಖ್ಯಾನವನ್ನ ಪ್ರಧಾನಮಂತ್ರಿ ಕೊಟ್ಟಿಲ್ಲ. ಶಸ್ತ್ರಸಜ್ಜಿತ ನಕ್ಸಲರನ್ನ ಗುರುತಿಸಬಹುದು, ಸಶಸ್ತ್ರ ಹಿಂಸಾಚಾರ ಅಥವಾ ಸಶಸ್ತ್ರ ಸಂಘಟನೆಯ ಸದಸ್ಯರು ಅವರು ಅನ್ನುವ ಸಾಕ್ಷ್ಯಗಳ ಆಧಾರದ ಮೇಲೆ ಅವರನ್ನ ಗುರುತಿಸಬಹುದು. ಆದ್ರೆ ಸೈದ್ಧಾಂತಿಕ ವಿಚಾರದಲ್ಲಿ ಇದನ್ನ ಹೇಗೆ ನೋಡೋದು ಅಂದ್ರೆ ದಿಮಾಗಿ ನಕ್ಸಲ್ ಅಂದ್ರೆ ಸೈದ್ಧಾಂತಿಕ ನಕ್ಸಲಿಸಂ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಏನಿದು? ಸೈದ್ಧಾಂತಿಕ ವಿಚಾರದಲ್ಲಿ ಇದು ಭಿನ್ನ. ಈಗ ಕೇವಲ ಎಡಚಿಂತನೆಯವರನ್ನ ಮಾತ್ರ ದಿಮಾಗಿ ನಕ್ಸಲ್ ಅಂತ ಕರೆಯೋದಕ್ಕೆ ಸಾಧ್ಯ ಇಲ್ಲ ಇವರ ಪ್ರಕಾರ. ಯಾಕಂದ್ರೆ ಬಲಪಂಥೀಯ ವಿಚಾರಗಳಿರುವಂತಹ ಅದೇ ಮೋದಿ ಸರ್ಕಾರವನ್ನ ಟೀಕಿಸುವವರು ಕೂಡ ಮೋದಿಯವರ ಪ್ರಕಾರದಲ್ಲಿ, ಬಿಜೆಪಿಯ ಪ್ರಕಾರದಲ್ಲಿ ದಿಮಾಗಿ ನಕ್ಸಲರು ಆಗ್ತಾರೆ. ಬಿಜೆಪಿ ಅಲ್ಲದ್ದು ಎಲ್ಲವೂ ಕೂಡ ದಿಮಾಗಿ ನಕ್ಸಲ್ ಆಗ್ತದೆ ಇವರ ಪ್ರಕಾರ. ಇಲ್ಲಿ ಯಾವುದೇ ಒಂದು ಸ್ಪಷ್ಟವಾದ ಗೀಟನ್ನ ಎಳೆದು ಇದು ದಿಮಾಗಿ ನಕ್ಸಲ್, ಇದು ದಿಮಾಗಿ ನಕ್ಸಲಿಸಂ ಅಲ್ಲ ಅಂತ ಮೋದಿ ಹೇಳ್ತಾ ಇಲ್ಲ. ಬದಲಾಗಿ ತಮ್ಮ ಬಾಯಿಂದಲೇ ದಿಮಾಗಿ ನಕ್ಸಲ್ ಅನ್ನೋ ಒಂದು ಕಿತ್ತೋಗಿರೋ ಹೇಳಿಕೆಯನ್ನ ಅವರು ಕೊಟ್ಟಿದ್ದಾರೆ. ಆದ್ರೆ ಇದೇ ಮೋದಿಜಿ ಅವರು ಅದಕ್ಕೊಂದು ವ್ಯಾಖ್ಯಾನವನ್ನ ಕೊಡಬೇಕು. ದಿಮಾಗಿ ನಕ್ಸಲ್ ಅಂದ್ರೆ ಯಾರು ಅಂತ ವ್ಯಾಖ್ಯಾನ ಕೊಡಬೇಕು. ಅಲ್ಲಿಯವರೆಗೆ ಬಿಜೆಪಿ ಅಲ್ಲದ್ದು, ಎಡ ಇರ್ಲಿ, ಬಲ ಇರ್ಲಿ, ಮಧ್ಯಮ ಇರ್ಲಿ, ಎಲ್ಲವೂ ಕೂಡ ಬಿಜೆಪಿ ಅಲ್ಲದ್ದೇನಿದೆ ಅದೆಲ್ಲವೂ ಕೂಡ ದಿಮಾಗಿ ನಕ್ಸಲಿಸಂ ಆಗತ್ತೆ. ಸೊ ಸರ್ಕಾರದ ನೀತಿಯನ್ನ ಟೀಕಿಸುವ ವ್ಯಕ್ತಿ ಇರ್ಬೋದು, ಅದು ಕಾಂಗ್ರೆಸ್ ಅಥವಾ ಬಿಜೆಪಿ ಅವರೇ ಇರ್ಬೋದು, ಬಿಜೆಪಿ ಬಿಜೆಪಿ ಅವರೇ ಇರ್ಬೋದು, ಅಥವಾ ನಕ್ಸಲಿಸಂ ಕುರಿತು ಸ್ಟಡಿ ಮಾಡುವಂತಹ ಅಕಾಡೆಮಿಕ್ ನವರು ಇರ್ಬೋದು,
ಅಥವಾ ಆದಿವಾಸಿಗಳ ಜೊತೆಗೆ ಕೆಲಸ ಮಾಡುವಂತಹ ಸಾಮಾಜಿಕ ಕಾರ್ಯಕರ್ತರು, ಇವರೆಲ್ಲರ ಜೊತೆಗೆ ಬಿಜೆಪಿಯನ್ನ ವಿರೋಧಿಸುವ ಬಲಪಂಥೀಯರು ಅಥವಾ ಎಕ್ಸ್ ಬಿಜೆಪಿಯವರು ಕೂಡ ದಿಮಾಗಿ ನಕ್ಸಲರ್ ಆಗ್ತಾರಾ ಎನ್ನುವ ಪ್ರಶ್ನೆ ಮೋದಿ ಅವರಿಗೆ ಕೇಳಬೇಕಾಗ್ತದೆ. ಸೊ ಈ ವರ್ಗೀಕರಣ ಏನಿದೆ, ಕ್ಲಾಸಿಫಿಕೇಶನ್, ಇದು ಒಂದು ವಿಶಾಲವಾದಾಗ, ಇಷ್ಟೊಂದು ವಿಶಾಲ ಆದಾಗ ಈ ಪ್ರಶ್ನೆ ಆ ವ್ಯಕ್ತಿ ಏನು ಮಾಡಿದ್ದಾನೆ ಅಥವಾ ಏನು ಪ್ರತಿಪಾದಿಸ್ತಾ ಇದ್ದಾನೆ ಅನ್ನೋದು ಆಗಿರೋದಿಲ್ಲ. ಬದಲಾಗಿ ಆ ವ್ಯಕ್ತಿಗೆ ಒಂದು ನಿರ್ದಿಷ್ಟ ಹಣೆಪಟ್ಟಿಯನ್ನ ಕಟ್ಟುವ ಅಧಿಕಾರ ಯಾರಿಗಿದೆ ಎನ್ನುವ ಪ್ರಶ್ನೆ ಬರ್ತದೆ. ಸೊ ಈ ಹಣೆಪಟ್ಟಿ ಕಟ್ಟುವ ಅಧಿಕಾರ ಮೋದಿಗಿದೆಯಾ? ಮೋದಿ ಯಾರು ಈ ಹಣೆಪಟ್ಟಿಯನ್ನ ಕಂಡವರಿಗೆ ಕೊಡೋದಿಕ್ಕೆ? ಸೊ ದೇಶದ್ರೋಹಿ, ದೇಶ ಪ್ರೇಮಿ ಅಂತ ಮೋದಿ ಅವರು ಸರ್ಟಿಫಿಕೇಟ್ ಕೊಡೋದಿಕ್ಕೆ ಮೋದಿ ಯಾರು? ಸೊ ಈ ಮನುಷ್ಯನಿಗೆ ಅಧಿಕಾರ ಕೊಟ್ಟವರು ಯಾರು ಎನ್ನುವ ಪ್ರಶ್ನೆ ಹುಟ್ಟುತ್ತದೆ. ಅಕಸ್ಮಾತ್ ಅಂತಹ ಪದವನ್ನ ಬಳಕೆಗೆ ತರಬೇಕು ಅಂತಾಗಿದ್ರೆ, ದಿಮಾಗಿ ನಕ್ಸಲ್ ಅಥವಾ ಅರ್ಬನ್ ನಕ್ಸಲ್ ಅನ್ನುವ ಪದವನ್ನ ಬಳಕೆಗೆ ತರಬೇಕು ಈ ದೇಶದಲ್ಲಿ ಅಂತಾಗಿದ್ರೆ, ಇದೇ ಮೋದಿ ಅವರ ಸರ್ಕಾರ ಅದಕ್ಕೊಂದು ಅಧಿಕೃತ ವ್ಯಾಖ್ಯಾನವನ್ನ ಕೊಟ್ಟು ಅಫಿಷಿಯಲ್ ಮಾಡಬೇಕು, ಅದಕ್ಕೊಂದು ಡೆಫಿನಿಷನ್ ಅನ್ನ ಅಫಿಷಿಯಲ್ ಆಗಿ ಕೊಡಬೇಕು, ಈ ಪದವನ್ನ ಅಧಿಕೃತಗೊಳಿಸ್ಬೇಕು. ಆದ್ರೆ ಅವರು ಅದನ್ನ ಮಾಡಲ್ಲ. ಬಾಯಿಗೆ ಬಂದಂತೆ ಒದರೋದಾದ್ರೆ ಆ ಪ್ರಧಾನಿ ಹುದ್ದೆಗೆ ಮೋದಿ ಅವರು ಅವಮಾನ ಮಾಡಿದ ಹಾಗೆ ಆಗತ್ತೆ. ಮತ್ತೆ ಈ ಎರಡೂ ವಿವಾದಗಳನ್ನ ನೋಡೋಣ. ಇಲ್ಲಿ ರಾಷ್ಟ್ರೀಯ ಗೀತೆಯನ್ನ ಹಾಡುವಾಗ ಮಾಡಿದ ಒಂದು ಸನ್ನೆಯನ್ನ ಅಗೌರವ ಅಂತ ವ್ಯಾಖ್ಯಾನಿಸಬಹುದು. ಕೇವಲ 2 ಚರಣಗಳನ್ನ ಹಾಡುವ ಆಯ್ಕೆಯನ್ನ, ಒಂದು ಪಕ್ಷದ ಆಯ್ಕೆಯನ್ನ, ಹಳೆಯ ಆಯ್ಕೆಯನ್ನ ರಾಷ್ಟ್ರ ವಿರೋಧಿ ಅಂತ ಕರೆಯಬಹುದು. ಆದ್ರೆ ಸ್ಪಷ್ಟವಾದ ವ್ಯಾಖ್ಯಾನವೇ ಇಲ್ಲ, ಅದು ದಿಮಾಗಿ ನಕ್ಸಲ್ ಎಂದು ತನ್ನದೇ ದೇಶದ ಜನರನ್ನ ಮೋದಿ ಅವರು ಹೇಗೆ ಕರೀತಾರೆ? ಇದೆಲ್ಲ ಮಾಡೋದಕ್ಕೆ ಅವರಿಗೆ ಕಾನೂನು ಬೇಡ. ಒಂದು ಪಕ್ಷ ತಲೆ ಕೆಟ್ಟು ಹುಚ್ಚುಚ್ಚಾಗಿ ಏನೇನೋ ಆಡಿದ್ರೆ ಏನು ಬೇಕಾದ್ರೂ ಮಾಡಬಹುದು. ಅದನ್ನ ಇವರು ಮೋದಿ ಅವರು ಮಾಡಿದ್ದಾರೆ. ದೇಶದ ಕಾನೂನನ್ನ ನಿರ್ಲಕ್ಷಿಸಿ ಇಡೀ ಜನರನ್ನ, ದೇಶದಲ್ಲಿ ಭಿನ್ನಾಭಿಪ್ರಾಯ ಇರೋರನ್ನೆಲ್ಲ ದಿಮಾಗಿ ನಕ್ಸಲ್ ಅಂತ ಅವರು ಕರೀತಾ ಇದ್ದಾರೆ. ಸೊ ಈ ದೇಶದಲ್ಲಿ ಸಂವಿಧಾನ ವ್ಯವಸ್ಥೆಯನ್ನ ವಿರೋಧಿಸುವವರಿದ್ದಾರೆ, ಸಂವಿಧಾನವನ್ನ ತೆಗೆದು ಹಾಕಬೇಕು ಅಥವಾ ಅದನ್ನ ಬದಲಾಯಿಸಬೇಕು ಅಂತ ಹೇಳುವ ದೇಶದ ಪ್ರಗತಿಗೆ ವಿರೋಧಿಗಳಾಗಿರುವಂತಹ ಅನೇಕರಿದ್ದಾರೆ. ಬಿಜೆಪಿಯಲ್ಲೇ ಇದ್ದಾರೆ, ಮೋದಿಜಿ ಅವರ ಬಿಜೆಪಿಯಲ್ಲೇ ಇದ್ದಾರೆ. ಅಥವಾ ರಾಜಕೀಯ ಹಿಂಸಾಚಾರವನ್ನ ಬೆಂಬಲಿಸುವ ಅನೇಕ ಮಂದಿ ಬೇರೆ ಬೇರೆ ಪಕ್ಷಗಳಲ್ಲಿದ್ದಾರೆ, ಬೇರೆ ಬೇರೆ ಸಿದ್ಧಾಂತಗಳಲ್ಲಿದ್ದಾರೆ. ಆದ್ರೆ ಇವರನ್ನ ಹೇಗೆ ಕರಿಬೇಕು ನಾವು? ಇದಕ್ಕೆ ಒಂದು ಪದವನ್ನ ನಮ್ಮ ಸೈಂಟಿಸ್ಟ್ ಪ್ರೈಮ್ ಮಿನಿಸ್ಟರ್ ಮೋದಿಜಿ ಅವರು ಕೊಡ್ತಾರ? ಪ್ರಜಾಪ್ರಭುತ್ವದಲ್ಲಿ ನಾಗರಿಕರು ಅಥವಾ ರಾಜಕೀಯ ಪಕ್ಷಗಳು ಸರ್ಕಾರದೊಂದಿಗೆ ಎಲ್ಲಾ ವಿಷಯಗಳನ್ನ ಒಪ್ಪಿಕೊಳ್ಳಬೇಕು ಎನ್ನುವ ಅಗತ್ಯ ಇಲ್ಲ. ಆದ್ರೆ ಅವರು ಕಾನೂನನ್ನ ಪಾಲಿಸಬೇಕು, ಸಾಂವಿಧಾನಿಕ ವ್ಯವಸ್ಥೆಯನ್ನ ಗೌರವಿಸಲೇಬೇಕು. ಭಾರತ ಸರ್ಕಾರದ ನೀತಿಯನ್ನ ವಿರೋಧಿಸೋದು ರಾಷ್ಟ್ರದ್ರೋಹ ಅಲ್ಲ. ಆಂತರಿಕ ಭದ್ರತೆಯ ಕುರಿತು ಸರ್ಕಾರದ ಕ್ರಮಗಳನ್ನ ಟೀಕಿಸುವುದು ಹಿಂಸಾಚಾರದ ಪರವಾಗಿರುವುದು ಕೂಡ ಅಲ್ಲ. ಹಾಗೆಯೇ ರಾಷ್ಟ್ರೀಯ ಗೀತೆಯ ಐತಿಹಾಸಿಕ ಅಸ್ತಿತ್ವದಲ್ಲಿರುವ ಒಂದು ಆವೃತ್ತಿಯನ್ನ ಅನುಸರಿಸಿ ಹಾಡುವುದರಿಂದ ಒಬ್ಬ ವ್ಯಕ್ತಿ ದೇಶದ್ರೋಹಿ ಆಗಲ್ಲ, ದೇಶದ ಬಗ್ಗೆ ಅವನಿಗೆ ನಿಷ್ಠೆ ಇಲ್ಲ ಅನ್ನೋದಲ್ಲ. ಆ ರೀತಿಯಲ್ಲಿ ಆತನ ದೇಶದ ನಿಷ್ಠೆ ಅಥವಾ ದೇಶದ ಭಕ್ತಿಯನ್ನ ನಿರ್ಧಾರ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈ ಸ್ಪಷ್ಟತೆಯೇ ದೇಶ ಪ್ರೇಮ. ಆಗ ಅದರಲ್ಲಿ ಇಡೀ ದೇಶದ ಎಲ್ಲ ಜನರು ಬರ್ತಾರೆ. ಎಲ್ಲಾ ಜನರನ್ನ ಹೊರತುಪಡಿಸಿ ನಾನು ಮಾತ್ರ ದೇಶಭಕ್ತ ಅಂತ ಹೇಳೋದ್ರಲ್ಲಿ ದೇಶಭಕ್ತಿ ಇರೋದಿಲ್ಲ, ಅಲ್ಲಿ ದೇಶದ್ರೋಹಿ, ದೇಶದ ಮೇಲೆ ಇರುವ ಒಂದು ದ್ವೇಷವೇ ಇರುತ್ತೆ. ಸೊ ಈ 2 ಪ್ರಕರಣಗಳಲ್ಲಿ ಈ ದೇಶದಲ್ಲಿ ಅಲಿಖಿತವಾದ ಸಂವಿಧಾನದಲ್ಲಿ ಇಲ್ಲದ ಒಂದು ಕಾನೂನನ್ನ ಮೋದಿಜಿ ಅವರು ನಿಧಾನವಾಗಿ ಜಾರಿಗೆ ತರ್ತಾ ಇರೋದನ್ನ ನಾವು ಕಾಣಬಹುದು. ರಾಜಕೀಯ ಭಿನ್ನಾಭಿಪ್ರಾಯವನ್ನೇ ದೇಶದ್ರೋಹ ಅಂತ ಪರಿಗಣಿಸುವ ಹುಚ್ಚರ ಸಂತೆಯ ನಿಯಮ ಅದು. ಇವೆರಡು ಕೂಡ ಪ್ರತ್ಯೇಕ ಪ್ರಕರಣಗಳು ಅಂತ ನಮ್ಮ ಕಣ್ಣಿಗೆ ಕಾಣಬಹುದು. ಆದ್ರೆ ಅದಕ್ಕೆ ಎರಡಕ್ಕೂ ಒಂದಕ್ಕೊಂದು ಸಂಬಂಧ ಇದೆ. ಒಂದು ಕ್ರಿಯೆಗೆ ಒಂದು ಹೆಸರನ್ನ ನೀಡುವ ಸಂಪ್ರದಾಯದಂತೆ ಇದು ಕಂಡು ಬರ್ತದೆ. ಇದರಲ್ಲಿ ಸ್ವತಃ ಮೋದಿಯವರು ಕೂಡ ಅವರದೇ ವ್ಯಾಖ್ಯಾನದಲ್ಲಿ ದೇಶ ವಿರೋಧಿ ಆಗಬಹುದು. ಮೋದಿಜಿ ಅವರಲ್ಲಿ ಒಂದೇ ಮಾತರಂ ಅನ್ನ ಹಾಡೋದಕ್ಕೆ ಹೇಳಿದ್ರೆ, ನಾವು ಟೆಲಿಪ್ರಾಂಪ್ಟರ್ ಇಲ್ಲದೆ ಫುಲ್ ಒಂದೇ ಮಾತರಂ ಆದ್ರೆ ಇಡೀ ಸ್ಟಾನ್ಸವನ್ನ ಹಾಡೋದಕ್ಕೆ ಹೇಳಿದ್ರೆ ಅವರಿಗೆ ಅದನ್ನು ಹಾಡೋದಕ್ಕೆ ಸಾಧ್ಯನೇ ಇಲ್ಲ. ಅವ್ರಿಗೆ ಭಾಷಣ ಮಾಡೋದಕ್ಕೆ ಬರಲ್ಲ. ಟೆಲಿಪ್ರಾಂಪ್ಟರ್ ಆಫ್ ಆದ್ರೆ ಅವರು ಕೂಡ ಆಫ್ ಆಗ್ತಾರೆ. ಹೀಗಿರುವಾಗ ಅವ್ರ ಹತ್ರ ಇಡೀ ಒಂದೇ ಮಾತರಂ ಹಾಡಿ ಅಂತ ಹೇಳಿದ್ರೆ ಅವ್ರಿಗೆ ಹಾಡೋದಕ್ಕಾಗತ್ತಾ? ಆಗಲ್ಲ. ಹಾಗಿರುವಾಗ ಅವರೇ ಹೇಳುವ ವಿಚಾರದಂತೆ ಯಾವುದೇ ಒಬ್ಬ ಮನುಷ್ಯ ಮೋದಿಜಿ ಅವರನ್ನ ದೇಶದ್ರೋಹಿ ಅಂತ ಕರಿಬಹುದು ಅಥವಾ ದೇಶ ವಿರೋಧಿ ಅಂತ ಕರೀಬಹುದು. ಒಂದೇ ಮಾತರಂ ಹಾಡೋದಕ್ಕೆ ಬರಲ್ಲ ಇವರಿಗೆ ಅಂತ ಕರಿಬಹುದು, ಅಥವಾ ಅವರನ್ನೇ ನಕ್ಸಲ್ ಮನಸ್ಥಿತಿಯವರು ಅಂತ ಕರೆಯಬಹುದು. ಅಂದ್ರೆ ಈ ರೀತಿ ಒಬ್ಬರಿಂದ ಒಬ್ಬರಿಗೆ ಹಣೆಪಟ್ಟಿಯನ್ನ ಕಟ್ಟಿಕೊಂಡು ಹೋಗ್ತಾ ಹೋದ್ರೆ ದೇಶದಲ್ಲಿ ಯಾರಿರೋದಕ್ಕೆ ಸಾಧ್ಯ? ಕಾಂಗ್ರೆಸ್ನವರನ್ನ ಬಿಡಿ, ಅವರೇ ಹಾಕೊಂಡಿರುವಂತ ನಿಯಮ ಇದೆ, 2 ಸ್ಟಾನ್ಸಾ ಬಿಟ್ರೆ ಅದಕ್ಕಿಂತ ಹೆಚ್ಚು ಒಂದೇ ಮಾತರಂ ಹಾಡಲ್ಲ ಅಂತ ಅವ್ರು ಹೇಳ್ತಾರೆ. ಆದ್ರೆ ಫುಲ್ ಹಾಡಬೇಕು ಅಂತ ಹೇಳುವ ನಿಯಮವನ್ನ ಮಾಡ್ಕೊಂಡಿರುವಂತಹ ಬಿಜೆಪಿ ಅವರಿಗೆ ಈ ಹಾಡು ಹಾಡೋದಕ್ಕೆ ಬರುತ್ತಾ? ಅಮಿತ್ ಶಾ ಅವರಿಗೆ ಬರ್ತದ ಫುಲ್ ಒಂದೇ ಮಾತರಂ ಹಾಡೋದಕ್ಕೆ? ಬರಲ್ಲ. ಅವ್ರ ಹತ್ರ ನೀವು ಹಾಡಿ ತೋರಿಸ್ಬೇಕು, ನೀವು ಟಿವಿ ಮುಂದೆ ಬಂದು ಎಲ್ಲಿ ಟೆಲಿಪ್ರಾಂಪ್ಟರ್ ಇಲ್ಲದೆ ಲೈವ್ ಅಲ್ಲಿ ನೀವು ಹಾಡಬೇಕು ಅಂತ ಹೇಳಿದ್ರೆ ಅವ್ರಿಗೆ ಹಾಡೋದಕ್ಕೆ ಆಗಲ್ಲ. ಹಾಗಿರುವಾಗ ಅವರನ್ನ ನಾವು ದಿಮಾಗಿ ನಕ್ಸಲ್ ಅಂತ ಕರೆಯಬಹುದಾ? ಇದು ಪ್ರಶ್ನೆ.
ವಂದೇ ಮಾತರಂನ ಸಂಪೂರ್ಣ ಆವೃತ್ತಿಯನ್ನ ಹಾಡುವುದನ್ನ ಪ್ರಶ್ನಿಸುವ ವ್ಯಕ್ತಿಯೊಬ್ಬರನ್ನ ದೇಶಕ್ಕೆ ಅಗೌರವ ತೋರಿಸ್ತಾ ಇದ್ದಾರೆ ಅಂತ ಬಿಜೆಪಿಯವರು ಆರೋಪಿಸಬಹುದು. ನಕ್ಸಲಿಸಂ ಕುರಿತು ಸರ್ಕಾರದ ನಿಲುವನ್ನ ಪ್ರಶ್ನಿಸುವ ವ್ಯಕ್ತಿಯೊಬ್ಬರನ್ನ ನಕ್ಸಲ್ ಮನಸ್ಥಿತಿ ಹೊಂದಿದ್ದಾರೆ ಅಂತ ಬಿಜೆಪಿಯವರು ಆರೋಪಿಸಬಹುದು. ಆದ್ರೆ ಈಗ ಆ ವ್ಯಾಖ್ಯಾನ ಇವೆರಡವನ್ನ ಮೀರಿ ಇಡೀ ಬಿಜೆಪಿಯವನ್ನ, ಕೇಂದ್ರ ಸರ್ಕಾರವನ್ನ ಪ್ರಶ್ನೆ ಮಾಡುವವರೆಲ್ಲರೂ ಕೂಡ ಒಂದು ರೀತಿಯಲ್ಲಿ ದೇಶದ್ರೋಹಿಗಳು, ದೇಶದ ಮೇಲೆ ನಿಷ್ಠೆ ಇಲ್ಲದವರು, ನಾವು ಮಾತ್ರ ದೇಶಭಕ್ತರು, ಅವರೆಲ್ಲರೂ ದೇಶದ್ರೋಹಿಗಳು, ದಿಮಾಗಿ ನಕ್ಸಲ್ ಅಂತ ಬಿಜೆಪಿ ಹಣೆಪಟ್ಟಿ ಕಟ್ಟುವ ಕೆಟ್ಟ ಸಂಪ್ರದಾಯಕ್ಕೆ ಈ ದೇಶದಲ್ಲಿ ನಾಂದಿಯನ್ನ ಹಾಡ್ತಾ ಇದೆ. ಹೀಗಾಗಿ ದೇಶಭಕ್ತಿಯೇ ಒಂದು ರಾಜಕೀಯ ಪರೀಕ್ಷೆಯಾಗಿ ಬದಲಾದಾಗ ಆ ಪರೀಕ್ಷೆಯ ಮಾನದಂಡಗಳು ಕೂಡ ನಿರಂತರವಾಗಿ ಬದಲಾಗ್ತಲೇ ಇರ್ತದೆ. ಇವತ್ತು ಬಿಜೆಪಿ ಇದ್ದಾರೆ, ನಾಳೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಅವರು ಕೂಡ ದೇಶಭಕ್ತಿ ಅಂದ್ರೆ ಏನು ಅಂತ ಅವರದೇ ವ್ಯಾಖ್ಯಾನವನ್ನ ಅವ್ರು ಕೊಡ್ತಾರೆ. ಆ ವ್ಯಾಖ್ಯಾನಕ್ಕೆ ಫಿಟ್ ಆಗದ ದೇಶಪ್ರೇಮಿ ನಾಯಕರು ಅವರ ಕಾಲದಲ್ಲಿಯೂ ಕೂಡ ದೇಶದ್ರೋಹಿಗಳಾಗ್ತಾರ. ಅಷ್ಟಕ್ಕೂ ಕೂಡ ರಾಜಕೀಯ ಭಿನ್ನಾಭಿಪ್ರಾಯವನ್ನೇ ದೇಶ ದ್ರೋಹದ ಸಾಕ್ಷಿಯನ್ನಾಗಿ ಪರಿಗಣಿಸುವಷ್ಟು ವ್ಯಾಪಕವಾಗಿ ದೇಶಭಕ್ತಿಯ ವ್ಯಾಖ್ಯಾನವನ್ನ ಮರುರೂಪಿಸುವ ಅಧಿಕಾರ ರಾಜಕೀಯ ಶಕ್ತಿಗೆ ಇರಬೇಕಾ ಅಥವಾ ಇದೆಯಾ? ಅದನ್ನು ಕೊಟ್ಟವರು ಯಾರು? ಇದು ಪ್ರಶ್ನೆ. ಸೊ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸೋದಕ್ಕೆ ಮರಿಬೇಡಿ.